ಬಂದಾಳು ಎಂತ ಬಹಳ ಫಾಜಲ್ ಮಾತಾಡವ ಅದನ್ನ ಎಲ್ಲಿ ಹಿಡ್ಕೊಂಡವ ಅಂದಿ ಅದ ನಾಯಿ ಆಗಿದೆ ಅವನಾಗಿ ನಾವು ಗುರುತಿಲ್ಲದ ಅಲ್ಲ ಮಾನ್ಯ ಟೇಜದಾಗ ಚಲೋ ಅಂತ ನಾಯಿ ತಂದಿದಿ ಮತ್ತ ನಿನ್ನ ಹಿಂಬಾಲ ಒಂದು ಸೂರು ಬಡಿ ನಾಯಿ ತಂದದಿಲ್ಲ ಅದ್ಯಾವ ಸಂತೆಗಿತ್ತು ಎರಡು ತಂದಲ್ಲ ಒಂದು ಬಾಗೇವಾಡಿ ಸಂತೆ ಆಗಿತ್ತ ಒಂದು ಗುಲ್ಬರ್ಗ ಸಂತೆ ಆಗಿತ್ತು ಮೇಳ ಮಾಡ್ಯಾನಿ ಎರಡು ತಂದಾನ ಎರಡು ತಂದ್ರು ಹೆಂಗ್ರಿ ಕೈಲೇ ಆಗಲ್ದವ ಮೈ ಎಲ್ಲ ಹರ್ಕೊಂಡತ್ತ ಬಹುಶಃ ಇವನಂತವನ ಇರ್ಬೇಕವ ಮನೋನಂತಾವು ನಾವ್ ಏನ್ ಕೇಳಿವ್ರಿ ಕಾಕ ನಿಮಗ ಏನಂತ ಕೇಳಿದೆವು ತಂಗಿ ಪರಮಾತ್ಮ ಅದಾನ ಅಂದ್ರ ನಾವ್ ಎಲ್ಲಿ ಅದಾನೋನ್ ಹಿಡಿದು ತೋರ್ಸ್ರಿ ಅಂತ ಹೇಳಿದಿವ ಹೌದಲ್ಲ ಪರಮಾತ್ಮ ಇದ್ದ ಮಾತು ಖರೆ ಆದ್ರ ಎಲ್ಲಿ ಅದಾನ ಹಿಡಿದು ತೋರ್ಸ್ರಿ ಅಂತ ಹೇಳಿವ ಇವ್ ಹಿಡಿಯಂಗಿಲ್ಲ ಇವ್ರು ಹಿಡಿಯವ್ರ ಅಲ್ರಿ ಹಿಡಿಯವ್ರು ಅಲ್ಲ ಇವ್ರು ಹೆಂಗ್ರಿ ತಾವು ಮಾಡಂಗಿಲ್ಲ ಅಂದ್ರೆ ಹೆಂಗ ಗೊತ್ತೇನಿಪ್ಪ ಹೆಂಗವ ಊರಾಗ ಗೌಡ್ರ ಕ್ವಾಣ ಇದ್ದಂಗ್ರಿ ಇವ್ರು 3 ಮಂದಿ ಹೆಂಗ್ರಿ ಗೌಡ್ರ ಕ್ವಾಣ ಹೆಂಗ್ರಿ ಬಂದ ಎಮ್ಮಿ ಮೇಲೆ ಗದ್ದ ಒಕ್ಕೊಂಡು ನಿಂದ್ರದ ಅಟ್ಟ ದಗದ ಮಾಡಂಗಿಲ್ಲ ಮತ್ತೊಂದು ಕ್ವಾಣಿಗೆ ಹೋಗಿಡಂಗಿಲ್ಲ ತಾನು ಹೋಗಂಗಿಲ್ಲ ಇದು ಇಂಥ ಮಸಿ ಒಳಗೆ ಕ್ವಾಣ ಇದೆ ಒಟ್ಟು ದುರ್ಗಾನ್ ಮುಂದೆ ಕಡಿಯಂಗ್ ಮಾಡೋಣ ಅದನ್ನ ಇವತ್ತು ರಾತ್ರಿ ಅದಕ್ಕ ಈ ಕ್ವಾಣಿನ ನಿಮ್ಮ ಕೈಲೇನು ಆಗಂಗಿಲ್ಲ ಮತ್ತ ಹಿಂದ ಯಾವ ಶಾಂತಿ ಅಂತಂದಿ ಯಾವ ಪೇಟೆ ಅಂತಂದಿ ಬಿಡ್ರಿ ಅದನ್ನ ಬಿಟ್ಟು ಬಿಡು ಅದಕ್ಕೆ ಈಗೇನು ಹೇಳತ್ಯಾರು ಹೇಳ್ತಾನ ತಂಗಿ ಒಟ್ಟ ಪರಮಾತ್ಮ ಅದಾನತ್ತ ಅವ್ ನಿರ್ಭೈಲ ವಸ್ತು ಅದಾನ ಅವಂಗ ತಾಯಿ ತಂದೆ ಇಲ್ಲ ಅಂತ ಹೇಳ್ತಲ್ಲ ಪರಮಾತ್ಮ ಅದಾನು ಅವ್ ಮಣ್ಣು ಯಾವಾಗ ಬಂದ ಓದಲ್ಲ ಅವಾಗ ಸೃಷ್ಟಿ ನಿರ್ಮಾಣ ಮಾಡಿದವನ ಅವನತ್ ಅವ್ರು ಹೇಳತ್ಯಾರ ಇಲ್ಲಾಗ ಬಂದ ಮಣ್ಣು ಬೈಲಕ್ಕವ ಇರ್ಲಿ ಸಣ್ಣ ಕೇಳ ನಿನ್ನ ಕುದುರೆ ಕಟ್ಟು ಒಂದ್ ಜರ ಓಟು ಬಿಡ್ಬೇಡ ಹರೇ ಹಾ ಹುಟ್ಟ್ಯದ ಅಂದಾಗ ಏನ್ ಹೇಳ್ತಾನು ನಿನ್ನ ಸೀರಿ ಒಳಗ ಜಗ ಹುಟ್ಟಬೇಕಾದ್ರ ಧೋತ್ರ ಒಂದು ಹೋಗಿರ್ಬೇಕಲ್ಲ ಅಂತ ಹೇಳತ್ಯಾರ ಧೋತ್ರ ತರಬೇಡಿ ಗಾಡಿ ಸೀರೆಯಾಗ ನಿನ್ನ ಧೋತ್ರ ತಗೊಂಡು ಆ ಕಡೆ ಸುಟ್ಕೊಂಡು ಹೋಗ್ನಿ ಈ ಕಡೆ ತರಬೇಡಿ ವಾದ ಏನೈತಿ ಒಟ್ಟ ದೋತ್ರ ಹುಟ್ಟಿದ್ರ ಅಟ್ಟ ಹೇಳತ್ ಹೇಳಿನಿ ಮತ್ತ ದೋತ್ರ ತಂದ ಸೀರಿ ಕಡೆ ತಂದ ಮಕ್ಕಳ ಮಾಡ್ಬೇಕಾದ್ರ ಜಗಾನ ಮಾಡ್ತೈತಿ ಮೂಲಕಕ್ಕ ಹೌದಲ್ಲ ದೋತ್ರಿಗೆ ಸೀರಿಗೆ ಕೂಡ್ಲಾರ್ದ ಮಾಡಿ ಕೆಲಸ ಅಂತ ಹೇಳಿ ನಿನಗೆ ಆದ್ರೆ ಏನಾಯ್ತ್ರಿ ದೋತ್ರ ಸನೆ ತಗೊಳ್ಳಾರ್ದ ಸೀರಿ ಕೂಡ ಜಗದಾಗ ಎಟ್ಟ ಹುಟ್ಟಿ ಬಿಟ್ಟಾವ ಬಾಳ ಹುಟ್ಟ್ಯಾವ ಕಲ್ಯಾಣದೊಳಗೆ ನಿಮ್ಮ ಚನ್ನ ಬಸವಣ್ಣ ಹುಟ್ಟಿ ಬಂದ ಟಿವಿ ಮೇರಿಯಮ್ಮನ ಹೊಟ್ಟಿಲ ಇಬ್ರು ಪೈಗಂಬ್ರ ಹುಟ್ಟಿ ಬಂದ್ರ ಅಲ್ಲಿ ಯಾವ ದೋತ್ರ ಹೋಗಿತ್ತನ ಸೀರೆಯಾಗ ಬೋರ್ಯಾಡ್ಲಕ್ಕ ಇಲ್ಲ ನಿನ್ನ ದೋತ್ರನು ಇಲ್ಲ ನಿನ್ನ ದೋತ್ರಿಗೆ ಬೆಂಕಿ ಹಚ್ಚಲಕ್ಕ ಅಲ್ಲಿ ಯಾರು ಇದ್ದಿದ್ದು ಹೊಯ್ಕೋತ ಹೋಗ್ಯಾವ ದೋತ್ರ ಅದೊಂದು ತಂದ ನೋಡ್ರಿ ಗಜ್ಜಿಗೊಮ್ಮೆ ಹೊಯ್ಕೋತ ಹೋಗೋದ ತಾವಂಗ ಚಟ್ಟ ಐತಿ ಅದು ಹೆಂಗ ಚಟ ಹೇರ್ಲ ನೋಡ್ರಿ ಈಗ ಹಬ್ಬ ಆದ್ರೂ ಹೆಣ್ಮಕ್ಳು ಅದಾವ ಹೆಚ್ಚ ಈಗ ದೀಪಾವಳಿ ಹೆಣ್ಮಗಳದ ಯುಗಾದಿ ಪಾಡಿ ಹೆಣ್ಮಗಳದ ಇವು ಉಳಿಕಿದ್ದೆಲ್ಲ ಹಬ್ಬ ಲಕ್ಷ್ಮಿ ಹಬ್ಬ ಇವೆಲ್ಲ ಹೆಣ್ಮಕ್ಳು 9 ಹಬ್ಬಗಳು ಹೆಣ್ಣಿನ ಒಂದ್ ಹಬ್ಬ ಹೋಳಿ ಹುಣ್ಣಿಮೆ ಹೊಯ್ಕೊಳ್ಳೋದು ಅಟ್ಟ ಇವಂದೈತೆ ನಂಡ್ಲಿ ಅವ್ನು ಹೊಯ್ಕೊಳ್ಳೋದು ಒಂದ ಬರ್ತೈತ್ರಿ ಟೇಜ್ ಮ್ಯಾಗ ಸತ್ತಾಗ ಹೊಯ್ಕೋರು ಇದು ಒಂದ ಬರ್ತೈತಿ ಅದ ಹೌದಲ್ಲ ಕಾಮಗ ಅವನ ಜಾತ್ರೆ ಎಲ್ಲಿ ತಂದದಿ ಹೊಯ್ಕೊಳ್ಳೋದು ಹಚ್ಚಬೇಡ ಅದನ್ನ ಹೊಯ್ಕೋತ ಹಾದಿರಿ ಎಲ್ರಿ 3 ಮಂದಿ ಏನ ಹೇಳಕ್ ಬರ್ದಲ್ಲ ತಾಯಿ ಮೈಮಾ ಶಾಪ ಕೊಟ್ಲು ಇವ್ರ ಕಲಾಸ ಅದಕ್ಕೆ ಇರ್ಲಿ ಅದಕ್ಕೆ ನಾವೇನ್ ಹೇಳ್ಬೇಕಾಗೈತಿ ಸರಿಯಾಗಿ ಜಗ ಎಲ್ಲ ಹುಟ್ಟಾದ ಸೀರ್ಯಾಗ ನಿನಗೇನ ಗೊತ್ತ ಜಗನ ಬೇರ್ಯಾಗ ಏನ ಗೊತ್ತ ಜಗನ ಬೇರ್ಯಾಗ ಶಾಸ್ತ್ರ ಪುರಾಣದ ಅರ್ಥ ತಿಳಿದೇನ ಕೇಳಿದ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿದ್ದೇವ ಹೆಂಗ ಮಾಡಿ ಹಿಂದಿನ ನಿಮ್ಮ ಮುತ್ಯ ಸತ್ತು ಹೊರಗೋರ್ಯಾಗ ನಿಮ್ಮ ಮುತ್ಯ ಸತ್ತು ಹೊರಗೋರ್ಯಾಗ ಕೋತಿ ಮರಿ ನೀ ಯಾವಲ್ಲಿ
ಓದ್ತಿದ್ದಿ ಯಾವ ಗುಡದಾರ್ಯಾಗ ಹುಡುಗ ಯಾವ ಗುಡದಾರ್ಯಾಗ ಹಾಗೆಯಾಗ ಹಾಗೆಯಾಗ ಏ ಕೋತಿ ಮರಿ ನೀ ಯಾವಲ್ಲಿ ಓದ್ತಿದ್ದಿ ಯಾವ ಗುಡವಾರ್ಯಾಗ ನಿಮಿ ಕೇಳ ಯಾವ ಗುಡದಾರ್ಯಾಗ ಹಾಗೆಯಾಗ ಚಲ್ಲ ಪಿಲಿಯಾಗ ಬೇಡ ಚೇರ್ಯಾಗ ಅಲ್ಲೇ ನಿನ್ನ ಪೌರಷಗೇರಾಗ ಅಲ್ಲೇ ನಿನ್ನ ಪೌರಷಗೇರಾಗ ನಿನ್ನಂತ ಹುಳ ಲಕ್ಷ 84 ಹುಟ್ಟ್ಯಾವ ನಮ್ಮ ಸೇರ್ಯಾಗ ಇದೇ ನಮ್ಮ ಶರೀರಮ್ಮ ಸೇರ್ಯಾಗ ನಿನ್ನಂತ ಹುಳ ಲಕ್ಷ 84 ಇದೇ ನಮ್ಮ ಸೇರ್ಯಾಗ ಸೈಯದ್ ಪಟೇಲ್ ಪೊಲೀಸ್ ಮಾಲಿ ಪಾಟೀಲ್ ಮುಕಾಂ ಸಿಗರ್ತಳಿ ಅದೇ ರೀತಿಯಾಗಿ ಸೈಯದನವರು ಪಟೇಲ್. ಸೈಯದ ಪಟೀಲ ಮಾಲಿ ಪಾಟೀಲ್ ಮಾಲಿ ಪಾಟೀಲ್ ಅವರು ಸಾಕಿ ನಮ್ಮ ಸಿಗರ್ತಳಿ ಸಿಗರ್ತಳಿ ಗ್ರಾಮ ಹೌದಲ್ಲ ಅಲ್ಲೇ ನಿನ್ನ ಪೌರುಷ ಕೇರಾಗೋ ಏರ್ಯಾಗೋ ನಿನ್ನಂತ ಹುಳ ಲಕ್ಷ 84 ಹುಟ್ಟ್ಯಾವ ಶರೀರಂಬು ಸೀರ್ಯಾಗೋ ಐತಲ್ಲ ಯವ್ವ ನಿಮ್ಮ ಸೀರೆ ಬೇಡ ನಿಮ್ಮ ಸೀರೆ ಬೇಡ ಅಂತ ಹೇಳ್ತೀವೋ ಸೀರೆಗಿನ ಸೂರ ಓ ಸೀರೆ ಈ 7 ಪದರ ಸೀರೆ ನಂದೈತಿಯೋ ನಾ ತಂಗಳ ತುಕಡಿ ಹೌದಲ್ಲ ಯವ್ವ ಇದು 7 ಪದರ ಸೀರೆ ಯಾರ್ದಿದ ನಮ್ಮದವ್ರಲ್ಲ ಸುವಿಚಾರ ತನು ಮನಸ ಅಸಂ ಶಕ್ತಿ ಸತ್ವಪತಿ ತುರಿದೇಹ ಪದಾರ್ಥ ಭಾವನಿ ಹೌದು ಇದು 7 ಪದರ ಸೀರೆ ನಂದೈತಿ ಆಯ್ತ್ರಲ್ಲ ಬಹುಶಃ ನಮ್ಮ ಮೌಲಕ್ಕಾಗ ಸಿಜನದಾಗ ಮನಿಗೆ ಹೋಗ್ಲಕ್ ಸಡು ಆದಂಗ ಕಾಣ ಮನೆಗೆ ಹೋಗಿಲ್ಲ ಇದು ಇವ್ ಬರೇ ಕೌಂದ್ಯಾನ ಸೀರೆ ಸುದ್ದಿ ಹೇಳತ್ತೇನ ಕೌಂದ್ಯ ಸೀರಿ ಆ ಸೀರೆ ಹುಚ್ಚಿಡಿಸೋದು ಆದ ಬೇರೆ ಅದು ಬೇರಲ್ಲ ಇದು ಎಲ್ಲಾರ್ಗಿ ಬೇಡ ಬಿಟ್ಟಿಲ್ಲ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಹೌದಾ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ ಹಿಂಗ 84 ಲಕ್ಷ ಜೀವರಾಶಿ ಹುಟ್ಟಿ ಬರಬೇಕಾದ್ರ ಹೌದಾ 7 ಪದರ ಸೀರೆಯಾಗಿಂದ ಹೊರಗೆ ಬಂದೈತಿ ಐತಲ್ಲ ನೀ ಏನ ಕೆಬ್ಬಣ ಬುಟ್ಟಿ ಅಂದ ಬಿದ್ದಿಲ್ಲ ಮೌಲಕಕ್ಕ ಇವನು ಹುಟ್ಟಬೇಕ ಅಲ್ಲಿದ ಹುಟ್ಟ್ಯಾನ ಶರೀರಮು ಸೀರೆಯಾಗಿಂದ ತಾಯಿ ಹೊಟ್ಟೆನ ಹುಟ್ಟ್ಯಾನ ಮತ್ತ ಆ ಸೀರೆಯಾಗ ಯಾವ್ದ್ರ ದೋತ್ರ ಹೋಗೈತೇನ ಒಳಗ ಇಲ್ಲ ನಿನ್ನ ದೋತ್ರಕ್ಕೆ ಬೆಂಕಿ ಹತ್ತಲಿ ಎಲ್ಲಿದು ಬಂದದ್ಯೋ ನನ್ನ ಕಾಲಾಗಿನ ಕರ ಸುಟ್ಕೊಂಡು ಸಾಯಿಲಿ ಇದು ಕೊಳಗಾರ ಐತಿದ ಮಚಿಮನಾಳದ ದುರ್ಗವನ ಮುಂದೆ ಹಲಾಲ ಆದಂಗ ಆದಿತ್ತು ನಿನ್ನ ಜಲಮ ಹೊತ್ಕೊಂಡು ಬಿಡದು ಇವತ್ತು ಹಲಾಲ ಮಾಡಿಬಿಡು 3 ನಾ ಮಂದಿ ಏನ್ ಕೇಳ್ತನು ನೀ ಏನ್ ಹೇಳ್ತಿ ಒಟ್ಟ ತಗದನೇ ಇಲ್ಲ ಅದ ಆ ಶಕ್ತಿ ಯಾವ ಸೀರೆಗೆ ಬಡದೇಳಕತ್ತಿ ಯಾವ ಸೀರೆ ತಂಗಿ ಇದ 200 300 ಕುಡಾಂಡ್ಲೆ ಸಿಗತೈತಿ ಈ ಸೀರೆ ಒಳಗ್ ಹುಡುಕ್ಯಾಡಬೇಡ ಹೌದಲ್ಲ ಆ ಸೀರೆ ದಂಡಿದಲ್ಲ ಅಲ್ಲ ಆ ಸೀರೆ ಉಟ್ಟವ್ರು ಬಾಳ ಮಂದಿ ಅದಾರ ಬಾಳ ಮಂದಿ ಜಗತ್ ಬರೇ ಹೆಂಗಸರಾಟ ಸೀರೆ ಉಟ್ಟು ಬಿಟ್ಟಿದ್ರಂದ್ರ ಅದ್ರ ಹವಾನ ಬ್ಯಾರೆ ಐತಲ್ಲ ನಿಮ್ಮಂತಾವ್ ಎಷ್ಟೋ ಗಣಜೋಗ್ಯಗಳು ಸೀರೆ ಉಟ್ಟು ಎಲ್ಲವನ್ನೂ ಗುಡ್ದಾಗ ತಿರ್ಗಲತ್ಯಾವ ತಿರುಗಲತ್ತ ಸೌದತ್ತಿ ಗುಡ್ದಾಗ ನಾವು ಪೊಲೀಸ್ ಸಾಹೇಬ್ರಿಗೆ ಸಾಕಾಗೈತಿ ಒಳಗೊಮ್ಮೆ ಕಿರಿಕಿರಿ ಆಲ ಐತಿತ್ರದು ಹೌದಾ ಮೈ ಮ್ಯಾಗ ಕಾಮನ ಸೀರೆ ಉಡ್ತಾವ ಮನ್ಯಾಗ ಎಡ ಮಕ್ಕಳ ಮಾಡಿರ್ತಾವ ಸಂಸಾರವಾ ಜಾತು ಅಂದ್ರೆ ಏನ್ ಮಾಡ್ತಾರೆ ಕೈಯಾಗ ಹಾಡ್ಲಿಗೆ ಹಿಡಿದ್ರೆ ನಡೆದ್ರ ಎಲ್ಲವನ್ನೂ ಗುಡ್ಡಕ್ಕ ಆ ಸೀರೆ ಉಟ್ಟವ್ರದಿರಿ ನೀವು ಎಷ್ಟೋ ಮಂದಿ ಖರೆ ಐತ್ರಲ್ಲ ಸೀರೆ ಉಟ್ಟಿದಿ ಎಷ್ಟೋ ಜಾಗನಾಗ ಸೀರೆ ಉಟ್ಟಿದಿ ಸೀರೆ ಉಟ್ಟಿ ಬಿಕ್ಕಿನೂ ಬೇಡೇದಿ ಬೇಡಲ್ಲ ಮತ್ತ ಮೇಲಾಗಿ ಈ ಶರೀರನ್ನು ಸೀರೆ ಬಿಟ್ಟು ಯಾವ ಮಗ ಕಡಿಯಾಕ ನಿತ್ತಾನ ಹೇಳ ನನಗ ಬಂದ್ ಹೇಳಪ್ಪ ನೋಡೋನು ಅಂತ ನೀನು ಪರಮಾತ್ಮ ಸುದ್ಗ ಗಂಗಾನ ಜಡಿಯಾಗ ಮಗಲಾಗ ಒಂದು ಸೀರೆ ಅಲ್ಲದ ಮತ್ತ ತಲೆ ಮ್ಯಾಲ ಒಂದು ಸೀರೆ ಐತಿ ಕೂತಾಳ ನಮ್ಮ ಅವ್ವ ಮ್ಯಾಗ ಇದ್ದಕ್ಕಿನ ಸೀರಿನ ಮಗಲಾಗಿದ್ದದು ಸೀರಿನ ನೀ ಅಡ್ಡಾಡ್ ಬಿದ್ದಾಗ ನಿನ್ನ ಎದಿ ಮ್ಯಾಲ ಕಾಲ ಕೊಟ್ಟು ನಿತ್ತದು ಒಂದು ಸೀರಿನ ಆ ಸೀರೆ ಬೇರೆ ನೀವು ಹೊರಗಿನ ಸೀರೆ ಇವ್ ಹೆಂಗ ಒಂದ್ ಗಿಡ್ಡ ಕಂಟಿ ಮ್ಯಾಗ ಒಂದು ಸಣ್ಣದ ಕಂಟಿ ಇರ್ತತ್ಲೆ ಆ ಕಂಟಿ ಮ್ಯಾಲ ಒಂದು ಕೆಂಪು ಸೀರೆ ಒಗದ್ರ 6 ತಿಂಗಳು ನಿದ್ದೆ ಮಾಡಂಗಿಲ್ರಿ ಇವ್ ಗಂಡ ಹಾಡವ ಇವ್ ಮೌಲ ಯಾಕ್ರಿ ದೃಷ್ಟಿನ ಚೇಂಜ್ ಮಾಡಿಬಿಡ್ತತಿ ಅದ ಸೀರೆ ಖರೆ ಐತಲ್ಲ ನಾನ್ ಅವ್ರನ್ನ ಮಾಯಾದೊಳಗ ಒಕ್ಕೊಂಡು ಬಿಟ್ಟತಿ ಅದ ನೀ ಯಾವ ಗಿಡ ತಾಪಲು ಕಾಕ ಹೌದು ಹೌದು ಹತ್ತಲ್ಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಪಾಗೈತಿದ ವಿಶ್ವಾಮಿತ್ರ ಎಲ್ಲಿ ಕೂತ್ರ ಬರೇ ಮೇನಕ್ಕೆ ಕಾಲಾಗಿನ ಗೆಜ್ಜಿನಾದ ಗಲ್ಲ 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 ಅನ್ನುವಂತ ಗೆಜ್ಜಿನಾದ ಕಿಮ್ಯಾಗ ಯಾವಾಗ ಬಿತ್ತು ನೋಡ್ರಿ ಮೌಲಕ್ಕಾಗ ಉಟ್ಕೊಂಡಂತ ಲಂಗಟು ಒಂದ ಪೇಟಿಗೆ ತಟ್ಟ ಅಂದದು ನನ್ನ ತಂಗಳ ತುಕಡಿ ನೀ ಯಾವ ಗಿಡ ತಪ್ಪಲ ಸಾಹೇಬ್ರ ಕೈ ಮಾಡ್ರೆ ಬೆನ್ನತ್ತಿ ಬರವಲ್ಲೇನು ಬರ್ತಾನೆ ಇವ್ರ ಇದು ಮಾಯಾದ ಜಾಲ ಐತಿದ ಇನ್ನೊಂದು ಮಾತು ಹೇಳೇನ್ರಿ ನನಗೆ ಏನಂತ್ರಿ ಏ ಗಾಂಡಿದ್ರ ಮಕ್ಕಳಾಗ್ತಾವು ಗಾಂಡಿದ್ರ ಮಕ್ಕಳಾಗ್ತಾವ ಹೇಳಿರಿ ದೈವದವ್ರಿಗೆಲ್ಲ ಎಲ್ಲಾರು ಕೇಳಿ ಗಾಂಡಿದ್ರ ಮಕ್ಕಳಾಗ್ತಾವ ಗಾಂಡಿರ್ಲಿಕ್ಕ ಮಕ್ಕಳಾಗಂಗಿಲ್ಲ ಹೌದಾ ಸುಮ್ಮನೆ ನನಗೊಂದು ಸಂಶಯ ಬರ್ತದ್ರಿ ಒಂದ್ ಮಾತ ಹೆಂಗಿವ ಅಂತ
ಹೇಳುನಪ್ಪ ಹೇಳ್ರಲ್ಲ ಗಾಂಡಿದ್ರ ಮಕ್ಕಳಾಗ್ತಾವು ಅಂದಿ ಹಾ ಈಗ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಆಗ್ತೈತ್ರಿ ಜನರಲ್ ಒಳಗ ನಡೆದದ ಹೇಳೋ ಮಾತು ನಿನಗೊಂದ ಹೌದು ಹೌದಲ್ಲ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ 1 ವರ್ಷ ಹೋತ್ 2 ವರ್ಷ ಹೋತ್ 3 ವರ್ಷ ಹೋತ್ ಹೋಯ್ತ್ರಲ್ಲ 4 ವರ್ಷ ಗಂಡ್ಲೆ ಹುಡುಗ ಹುಡುಗಿಗೆ ಮಕ್ಕಳ ಆಗಂಗಿಲ್ಲ ಹಾ ಹಾ ಆಗ್ಲಿಲ್ಲ ಆಗ್ಲಿಕ್ಕಂದ್ರ ಮನ್ಯಾಗ ಹಿರಿಯರ್ ಏನ್ ಹೇಳ್ತಾರೋ ಏನಂತ ಹೇಳ್ತಾರ ತಂಗಿ ಏ ನೋಡ್ರಿ ದೇವ್ರದ ಯಾವ್ದ್ರೆ ಹರಿಕೆ ಉಳದತ್ತೇನ ಹರಿಕೆ ತೀರ್ಸ್ರಿ ಹಾ ಮಾಸಾಪತಿಗೆ ಬೇಡ್ಕೊಂಡಾರೆ ನೋಡ್ರಿ ಹೇಳ್ಕೊಂಡ್ರಿ ನೋಡ್ರಿ ಕಾಮ ಗಲಿಪದ ಹಾಕ್ತಿರಿ ಅಂದ್ರೆ ನೋಡ್ರಿ ಹೌದಲ್ಲ ಈ ಮಸೀಬ್ನಾಳಕ್ ಹೊಂತಾದ ಕೊಯ್ತನಂದ್ರೆ ನೋಡ್ರಿ ಹೌದು ಏನ್ರಿ ಉಳದತ್ತೆ ನೋಡ್ರಿ ಉರ್ಪಾಟಿ ತಟ್ಟು ಸುಲಿದೊಳಗೆ ಏನ್ರಿ ಬಾಕಿ ಉಳದತ್ತೆ ನೋಡ್ರಿ ಹಾ ನೋಡ್ರಿ ಅಂತ ಹೇಳ್ತಾರ ಅಂತ ಹೇಳಿರ್ತಾರ ಹೌದು ಹೌದಲ್ಲ ಅಂದಾಗ ದೇವ್ರಾತ ದಿನರಾತ್ರ ಭಕ್ತಿ ಆತ ಎಲ್ಲಾ ಮುಗಿತ ಹಾ ಎಲ್ಲಾ ಮುಗಿದು ಎಲ್ಲಾ ಮಾಡಿ ಬಳಕು ಮಕ್ಕಳು ಆಗ್ಲಿಕ್ಕಂದ್ರ ಏನು ಮಾಡ್ತಾರ ತಂಗಿ ಮತ್ತೊಂದು ಮಾತು ಹೇಳ್ತಾರಿ ಹಿರಿಯರ ಏನಂತ ಹೇಳ್ತಾರು ದೇವ್ರ ದಿನರ ಎಲ್ಲಾ ಮಾಡ್ರು ಮಕ್ಕಳಾಗವಲ್ಲು ಅಂದ್ರ ತಮ್ಮ ಹಾ ಯಾಕೋ ನಿನಗ ಮಕ್ಕಳಾಗವಲ್ಲು ಅಂದ್ರ ಹೌದು. ಇಲ್ಲೇ ಸಿಂದಿಗೆ ಸನಿ ಐತಿ ಐತಲ್ಲ ಸಿಂದಿಗ್ಯಾಗ ಒಂದು ದೊಡ್ಡ ದವಾಖಾನೆ ಐತಿ ಮಕ್ಕಳು ಇಲ್ಲದವ್ರಿಗೆ ಮಕ್ಕಳ ಕೊಡ್ತಾರತ್ತ ಹೌದು ಹೌದು ದವಾಖಾನೆ ಬೋರ್ಡ್ ಬರ್ದಾರ ಹಿಂಗ ಬೋರ್ಡ್ ಬರ್ದಾರ ಏನಂತ ಹೇಳಿ ಏನಂತ ಮಕ್ಕಳು ಇಲ್ಲದವ್ರಿಗೆ ಮಕ್ಕಳ ಕೊಡ್ತೀವ್ರಿ ಹೌದು ಮಕ್ಕಳು ಯಾರು ಆಗಿರಂಗಿಲ್ಲ ಅವ್ರು ಬರ್ರಿ ಇಲ್ಲಿ ನಿಮಗ್ ಮಕ್ಕಳಾಗತ್ತಾವ ಅಂತ ಹೇಳಿ ಬರ್ದಿರ್ತಾರ ಬೋರ್ಡ್ ಮ್ಯಾಗ ಖರೆ ಐತಲ್ಲ ತಂಗಿ ಅದನ್ನ ನೋಡಿ ಓದಿ ಬಂದ್ ಇವೇನ್ ಮಾಡ್ತಾನ ಏನ್ ಮಾಡ್ತಾನ ಹೆಣ್ತಿನ ಕರ್ಕೊಂಡು ಹೋದ ದವಾಖಾನಿಗೆ ಹಾ ಮೌಲ ಸಾಬ್ ಹೋದಲ್ಲ ಮೌಲಕಕ್ಕ ದವಾಖಾನಿಗೆ ಹೋದ ಅಲ್ಲಿ ಹೋಗಿ XYZ ಹೆಬ್ಬಟ್ ಹಿಡ್ಕೊಂಡು ಕೂದಲ್ ನೆತ್ತಿನ ಕೂದಲ್ ತಕೊಟ್ಟ ಬಾಡಿ ಸ್ಕ್ಯಾನ್ ಚೆಕ್ ಆತ ಚೆಕ್ ಆತರಲ್ಲ ಬೋಡಿ ಎಲ್ಲಾ ತರ ಚೆಕ್ ಮಾಡಿದ ಬಳಕ ಡಾಕ್ಟರ್ ತಿ ಹೊರ ಕಳ್ದು ಹೇಳ್ತಾಳೆ ಇವ್ರನ್ನ ಏನಂತ ಹೇಳ್ತಾಳ ಡಾಕ್ಟರ್ ತಿ ತಮ್ಮ ಮೌಲ ಸಾಬ ಹಾ ಏನ ಹಂಗ ಬ್ಯಾಡ ನಿನಗೆ ಹಿಂಗ ತಗೋತ ನೀನು ಏನು ಹಿಂಗ ಬರ್ಲಿನ ಅದ ಕಾಕ ಕಾಕ ಅನಾಡ್ಲಿ ಯಾಕೋ ಕಾಕ ಹೋಗಿ ಚಾಕ ಆಗ್ಲತ್ತೇನೋ ಚಾಚ ನೀನು ಗೀಚಿ ಗಿರಿಗಿಲಿ ಮಾಡಿಬಿಡ್ತಾನ ಒಂದ ಪೇಟಿಗೆ ಆಗ್ಲಿ ಆ ಕಡೆ ಹೋಲಿ ನಾವೊಂದ್ ಹೇಳಿ ಅಕ್ಕಿ ಇಕ್ಕಿ ಹೊಯ್ಕೊಂಡ್ರು ಬಡ್ಕೊಂಡ್ರು ಮಾತು ಹೇಳ್ತನು ನಾನು ಹೆಂಗ ಹಾ ಹೆಂಗ್ರಿ ಟೇಕ್ ದ ರೆಸ್ಪೆಕ್ಟ್ ಈಸ್ ಗಿವ್ ದ ರೆಸ್ಪೆಕ್ಟ್ ಹೌದಲ್ಲ ಹೆಂಗ ಮಾತಾಡ್ಸ್ಕೋಬೇಡ ಮತ್ತ ಕೊಟ್ಟು ಕಿಮ್ಮತ್ತು ತಗೊಳ್ಳೋದು ಇದು ಬಹಳ ನೇಮ ಹೆಚ್ಚು ಹೌದು 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 ನಿನಗ ಶುರುವಾತಿಗೆ ನಾವು ಕಾಕ 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 ಅಂದ ಕಡಿಯಾಕಾಗಿವ್ ಹೌದಲ್ಲ ಈಗ ಏನಂದಿ ಆಕಿ ಆಕಿ ಈಕಿ ಹಚ್ಚಾಳಿಕಿ ಹೊಯ್ಕೊಂಡು ಹೋದಳಿಕಿ ಅಂತ ಹೇಳಿ ಹಚ್ಚಿರಿ ಒಂದ್ ತುಸು ಅದಕ್ಕ ಇರ್ಲಿ 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 ಬೇಕಾದ ಹೆಂಗ ಹೆಂಗ್ರಿ ಮಾನೋಳ ಮನುಷ್ಯಾಗ ಮಾತಿನ ಪೆಟ್ಟ ಮೌಲ ಕಾಕ ಅನ್ನುವಂತ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಹೇಳ್ತಾರ ಹಾ ಇರ್ಲಿಲ್ಲ ಎರಡು ಲತ್ತಿ ನಿನಗ ಕತ್ತಿನ ಕತ್ತಿ ನೀನು ಹೆಂಗ ಕುದುರೆ ಆಗ್ಲಕ್ ಹೋದಿ ಆಗುಲ್ಲ ತಂಗಿ ಎಷ್ಟು ಅದಲ್ಲ ಮಗಳ ನನಗ ಕಾಕ ಅಂದಾಳು ನಾ ಏನ್ ಅಂದ ಮಾತಾಡ್ಬೇಕಾಕಿ ಅನ್ನೋದು ವಿಚಾರ ಬರ್ಬೇಕು ಬೇಗ ಅರುಬೇಕ ನಾವು ಹಂಗ ಮೊದಲಿನ ಮಾತು ರೆಸ್ಪೆಕ್ಟ್ ಕೊಡ್ತೀವಿ ಹಿಂದಾಗಡೆ ಬ್ಯಾಡಾತು ಇನ್ನು ಹೊಳಿ ಎತ್ತುಗಿಲಕ್ಕೂ ಬಾಳ ಸತ್ತಂಗಿಲ್ಲ ನನಗ ಕರೆ ಇದ್ಲ ಹೆಂಗ ಹೆಂಗಿವ ನೀವೊಂದ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ನಾವೊಂದು ಲವಂಗ ಮೆಣಸಿನಕಾಯಿ ಇದ್ದಂಗ ಹೌದು ಹುಡುಗಿ ಬಾಳ ಸಣ್ಣದೈತಿ ನಾ ಜಿಗದೇಡಿ ಆ ಕಡೆ ಮಾತಾಡಿ ಆದ್ರ ಮಣಿತೈತಿ ಅಂತ ಅನ್ಕೊಂಡಿ ಎಲೆಯಾಗಿನ ಭ್ರಮೆ ತೆಗಿ ಮೊದಲ ತಗದು ಮುಗಿಯೋದನ ಬ್ಯಾಡಿಗೆ ಮೆಣಸಿನಕಾಯಿ ನಮ್ಮ ಮೌಲಕ್ಕ ನಂಗ ಉದ್ದ ಬೀಸ ದಮ್ಮ ದಾಡಿಸಿ ಕೆಂಪ ಬಾಳ ಚಂದ ಇರ್ತೈತಿ ಹೌದು ಹೌದು ಕರಿಯನ ಬೆಂಕಿ ಹಚ್ಚೋದು 10 ಕಿಲೋ ಹಾಕಿ ಕೂಟ್ರ ಒಳಗ ಹುರುನಿರಂಗಿಲ್ಲ ಇದಕ್ಕ ಖಾರನೇ ಇರಂಗಿಲ್ಲ ಅದ ಲವಂಗ ಮೆಣಸಿನಕಾಯಿ ಬರೇ 1 ಕಿಲೋ ಮೆಣಸಿನಕಾಯಿ ಬರೇ ಒಂದು ಮುಟ್ಟಿಗೆ ಹಾಕಿ ನೋಡ ಹಾಕ ತಳ ಹಿಡ್ಕೊಂಡು ಬಿಡ್ತಕ್ಕ ಚರಾರ ತಗೋವತ್ತನ ಬೆಂಕಿ ಹತ್ಕೊಂಡು ಆ ಕಡೆ ಹೋಯ್ಕೋತ ಲವಂಗ ಮೆಣಸಿನಕಾಯಿ ಇದ್ದಂಗೆ ಅದು ಅದಕ್ಕೆ ಇರ್ಲಿ ಆ ಮಕ್ಕಳಾಗ್ಲಿಕ್ಕಂದ್ರ ದವಾಖಾನೆ ಒಳಗೆ ಹೋಗಿ ಎಲ್ಲಾ ತರ ಚೆಕ್ ಆದ ಬಳಕ ಡಾಕ್ಟರ್ ಹೇಳ್ತಾಳ ಏನಂತ ಹೇಳ್ತಾಳ ಡಾಕ್ಟರ್ ದಿ ತಮ್ಮ ಮಕ್ಕಳಾಗ್ತಾವ ಖರೆ ನಮ್ಮಲ್ಲಿ 3 ತಿಂಗಳು ನೀವು ಕೋರ್ಸ್ ಮಾಡ್ಬೇಕು ಏನ್ ಮಾಡ್ಬೇಕು 3 ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ ಮಾಡ್ಕೋಬೇಕು ನಮ್ಮ ತ್ಯಾಕ ಬಂದ ಹೌದಲ್ಲ ಅದು ನಿನ್ನ ಹ್ಯಾಂಟಿಗೆ ಒಂದೊಂದು ಟ್ಯೂಬ್ ಅದಾವ ನಮ್ಮ ತ್ಯಾಕ ಒಂದೊಂದು ಟ್ಯೂಬಿಗೆ 15,000 ರೂಪಾಯಿ ಒಂದೊಂದು ಟ್ಯೂಬಿಗೆ 15,000 ರೂಪಾಯಿ ಹೇಳ್ತಾಳೆ ಈ ಮಾತು ಯಾಕೆ ಹೇಳತ್ತೀನಿ ಯಾಕ್ರಿ ಗಂಡ ಇದ್ರ ಅಷ್ಟ ಮಕ್ಕಳಾಗ್ತಾವಂದಿಲ್ಲ ಮಗಲಾಗ ಆ ಮಾತಿಗೆ ಹೇಳತ್ತೀನಿ ನಿನಗ ಬಿಡಬೇಡ ಒಂದೊಂದು ಟ್ಯೂಬಿಗೆ 15,000 ರೂಪಾಯಿ ಐತಿ ತಮ್ಮ ಮೌಲಾಶ ಮತ್ತೆ ಹೂ ಅಂದ್ರ 3 ತಿಂಗಳು ನೀನು ಹೆಣ್ತಿನ ಕರ್ಕೊಂಡು ಬರಬೇಕು ಮತ್ತ ಆ ಟ್ಯೂಬ್ ಯೂಸ್ ಮಾಡ್ಬೇಕಾಗ್ತೈತಿ ಹೌದು 15,000 ರೂಪಾಯಿ ಕೊಟ್ಟ ಬಳಕ ಆ ಟ್ಯೂಬ್ ಅಕ್ಕಿ ಗರ್ಭದೊಳಗ ಹೋದ ಬಳಕ ಮಕ್ಕಳಾಗ್ತಿದ್ದು ಅಂದ್ರ ಹೌದು ಮೌಲಾ ಸಾಬ ನಿನ್ನ ಟ್ಯೂಬಿಗೆ ಬೆಂಕಿ ಹತ್ತಿಯೋದು ನನ್ನ ತಂಗಳ ತುಕಡಿ ಇಲ್ಲಿ ಮನ್ಯಾಗ ಮಾಡ್ಬೇಕಲ್ಲ ಟ್ಯೂಬ್ ಬೆಂಕಿ ಹತ್ತಿ ಹೋಗಿದ್ದ 6 ವರ್ಷ ಅದ ಟ್ಯೂಬ್ದಾಗ ಬಡದಿರ್ತಿರ್ತತಿ ಅದ ಟೈರ್ ಅದ ಟ್ಯೂಬ್ ಇರ್ತತಿ ಅಲ್ಯಾಕ ಹವಾ ಬರಿ ಆಗಂಗಿಲ್ಲ ಯಾಕೋ ಮೌಲ ಏನ ಒಳಗ ಹುಳುಕ್ ಹತ್ತಿತ್ತು ಏನ್ ತೆಲಿಗಿರಿ ಕೆಟ್ಟದ್ದು ಹಂಗ
ಹೆಂಗಿಲ್ಲ ಅದ ಹೆಂಗಿವ ಬೋರ್ಡ್ ಎಲ್ಲ ಚಲೋ ಐತಿ ಕರೆ ಫೀಸ್ ಸುಟ್ಟಾವ ಇವನು ರಗಡ ದಿಪ್ಪ ಐತಿ ಕರೆ ಫೀಸ್ ಸುಟ್ಟೈತಿ ಫೀಸ್ ಸುಟ್ಟೈತಿ ಬೋರ್ಡ್ ಎಲ್ಲ ಕಮ್ಮಗ ಐತಿ ಹೌದು ಹೌದಲ್ಲ ಬೋರ್ಡ್ ಕಮ್ಮಿಗಿದ್ದು ಮಾಡೋದೇನ ಫೀಸ್ ಸುಟ್ಟಿತ್ತಂದ್ರ ಬೋರ್ಡ್ದಾಗ ಕೆಲಸ ಕೊಡಂಗಿಲ್ರಿ ಕರೆ ಐತಿವ ಮತ್ತ ಅದಕ್ಕೆ ಕಮ್ಮ ಅಂತ ಫೀಸ ಬೇಕ ಬೇಕ ಹಂಗ ಹೌದು ನಿನ್ನ ಕಡೆ ಕೆಲಸ ಇಲ್ಲ ಅದು ಹೆಂಗ ಹಾಕ್ಯ ಇನ್ನೊಂದು ಮಾತು ಹೇಳ್ತಾಳ ಏನಂತ ಹೇಳ್ತಾಳ್ರಿ ಏನೋ ಜರ್ ಕರ್ತ ನಿಂದ ವೀರ ಅನ್ನೋ ತಗದ್ ಹಾಕಿ ಟ್ಯೂಬ್ ಹಾಕಿದ್ರೊಳಗ ಮಿಕ್ಸ್ ಮಾಡ್ರ ಆದ್ರ ಅದು ಆಗ್ಲಿಕ್ಕಂದ್ರ ಇಲ್ಲ ಅವ್ ಹಿಂದ ಫ್ರಿಜ್ನಾಗ ಹಿಡಿದಿಟ್ಟು ಬೀಜ ಅದು ಬೇರೆ ಅದನ್ನ ಹಾಕ್ತಿವ್ ಮತ್ತ ಅವ್ ಹೆಂಗ್ರಿ ಬೀಜ ಹೆಂಗ ಬೀಜ ಜರ್ಸಿ ದನಗಳಿಗೆ ತುಂಬಿಕೊಂಡು ಬಂದಂಗ ಐತಿ ಈಗಿನ ದಿನಮಾನದೊಳಗ ಹೆಂಗ ಓದ್ತೇನ ಹೆಂಗ ತಂಗಿ ಯಾರದ್ರೆ ಸಿಕ್ಕಾದ ಮೇಲೆ ಇವನು ಫೋಟೋ ಹಾಕೊಂಡು ತಿರ್ಗಾವ ಎದಕ್ಕೆ ಹಚ್ಕೊಂಡು ಸಿಕ್ಕಾದ ಫ್ರಿಜ್ನಾಗಿದ್ದು ಕೋಲ್ಡ್ ಫ್ರಿಜ್ನಾಗಿದ್ದು ಸಿಕ್ಕಾ ಒಂದು ಬೇರೆ ಅದು ಬೇರೆ ಇದು ನಾಂದ್ರಿ ಅದು ಹೆಂಗ ನೋಡುದು ಹಿಂಗ ಅದಕ್ಕ ಏನಾಗ್ಲಾಯ್ತಿಪ್ಪ ಅಂತಂದ್ರೆ ಏನಾಯ್ತು ತಂಗಿ ನಮ್ಮ ಮೌಲ ಕಾಕ ಮಾಡೋದಗದು ಹೆಂಗಾಗ್ತದಪ್ಪ ಅಂದ್ರೆ ಸುಮ್ಮ ಒಂದು ಸಣ್ಣ ದೃಷ್ಟಾಂತ ಕೊಡುನು ಕೊಡ್ಲೆ ನಮ್ಮ ಮೌಲ ಕಾಕನಂತ 10 ದನ ಸಾಕಿದ್ದತ್ರಿ ಮನ್ಯಾಗ 10 ದನ ಸಾಕಿದ್ರಲ್ಲ 10 ದನ ಸಾಕಿದ್ದ ದಿನನಿತ್ಯ ಅಡವ್ಯಾಗ ಬಿಟ್ಟುಕೊಂಡು ಹೋಗ್ತಿದ್ದ ಹೌದ್ರಿ ಒಂದ್ ದಿವ್ಸ ದನ ಬಿಡ್ಲಾಕ ತಡ ಆಗಿತ್ತ ಏನಾಯ್ತವ ನನ್ನಂತಕಿ ಹೆಂಡತಿ ಬಾಳ ಬೆರಿಕಿದ್ದಳಕಿ ಹೌದು ಹೆಂಗ್ರಿ ನೀ ಹೊರಗ ಪೋಸ್ದಾರ ಇದ್ರ ಮನ್ಯಾಗ ಹೆಂಡತಿ ಕೈಯಾಗ ಬಂದ ಪಿಂಜಾರ ಹೌದಲ್ಲ ಆಕಿ ಹೇಳ್ದಂಗ ಊಟ ಅಂದ್ರ ಊಟ ಆವ್ ಅಂದ್ರ ಜಾವ್ ಅಂದ್ರ ಜಾವ್ ಬೇಕಾದ್ರೆ ನಮ್ಮ ಸಾಹೇಬ್ರನ್ನ ಕೇಳ್ರಲೆ ಸ್ಟೇಷನ್ದಾಗ ಅಟ್ಟ ಅವ್ರ ಡ್ಯೂಟಿ ಕಾಕಿ ಮೆರಿತೈತಿ ಮನೆಗೆ ಬತ್ತ ಕಾಕಿ ಗೂಟ ಹಾಕೋದು ಹೆಂಡತಿ ಹೇಳ್ದಂಗ ಕೇಳೋದು ಯಾಕ್ರಿ ಸಾಹೇಬ್ರ ಹೌದಂತಾರ ಕಾಕಿ ಹೊರಗಿನವ್ರಿಗೆ ಅಂಜಿಗೆ ಆಗ್ತೈತಿ ಮನ್ಯಾಗಿಲ್ರಿ ಹೆಂಡತಿ ಅಂದ್ರ ಮುಗ್ದಾಣಿದ್ದಂಗ ಸಾಹೇಬ್ರ ಅಲ್ಲಿ ಅಟ್ಟಾರಿ ನಿಮ್ ಡ್ಯೂಟಿ ಅತ್ತಾಳಕಿ ರೀ ನಿಮ್ ಡ್ಯೂಟಿ ಅಲ್ಲಿ ಅಟ್ಟಾರಿ ಇಲ್ಲಿ ಬಂದ್ರ ರೀ ಇಂದ ಸಾಕ್ರಿ ಆಗೈತ್ರಿ ಗೂಟಿದಾಗಿನ ಪಿಸಿಯು ಬಂದ ಕೈಯಾಗ ಬತ್ತ ಸಾಹೇಬ್ರಿ ಹಂಗಂಗಾದ್ರ ಗಾಡಿ ಮ್ಯಾಗ ಇರ್ತ ಹೇಳ್ತಾಳಕಿ ಮನ್ಯಾಗ ಯಾರ ಹೆಂಡತಿ ಕೂತ್ಕೊಂಡ ಏನಂತ ಹೇಳಿ ಮನ್ಯಾಗ 1 ಕಿಲೋ ಗಾಂಧಿ ಏನಿಲ್ಲ ಆಗೈತಿ ಬರ್ತನ ತರ್ಬೇಕ್ರಿ ಇರ್ಲಿಕ್ಕಂದ್ರ ಚಪಾತಿ ಇರ್ಲಿಕ್ಕ ಬಂದ ಎಣ್ಣಿ ತಂದ್ರ ಸಾಹೇಬ್ರ ಮನ್ಯಾಗ ಚಪಾತಿ ಸಿಗ್ತತಿ ಇರ್ಲಿಕ್ಕ ಚಪಾತಿನೂ ಇಲ್ಲ ರೀ ಅದು ಇಲ್ಲ ಡಬಲ್ ಗೇಮ್ ಚಪಾತಿ ಇದಾವ್ ನೀವ ವಿಚಾರ ಮಾಡ್ಕೊರಿ ನಾ ಹೆಚ್ಚು ಹೇಳಂಗಿಲ್ಲ ಅದಕ್ಕ ನಾನಂತಕಿ ಹೆಂಡತಿ ಬಾಳ ಬೆರಿಕಿದ್ಳು ಏನ್ ಮಾಡ್ತಿದ್ಳು ಇದ ಗಂಡ ಮನ್ಕೊಂಡಿತ್ತಲ್ಲ ಹೊತ್ತ ನೆತ್ತಿ ಮೇಲೆ ಬಂದಿತ್ತಿದ ಗಂಡ ಬಿಸಿಲು ಬಿದ್ದಿತ್ತು ಮಾರಿ ಮೇಲೆ ಕೇಂದ್ಳು ಏನಂತ ದವಳವನ ಹೊತ್ತ ನೆತ್ತಿ ಮೇಲೆ ಬಂದೈತಿ ಮುಕ್ಕಳಿ ಮೇಲೆ ಬಿಸಿಲು ಬಿದ್ದೈತಿ ಮುಕ್ಕಳಿ ಮೇಲೆ ಬಿಸಿಲು ಬಿದ್ದು ಮುಕ್ಕಳಿನ ಸಗಣಿ ಒಣಗೈತಿ ಮೊದಲು ಯಾರಿಗೆ ಮೌಲಾಗ ನೀ ಹಂಗ ತಿವಿತಿರ್ಬೇಕು ಅದಕ್ಕ ಅತ್ತಾನವ್ ನಿನಗ ಇದು ಎಲ್ಲಿ ಯಾವ ಸಂತೆ ತಂದದಿ ಬಿಡಬೇಡ ನೀವು ಅದಕ್ಕ ಯಾವಾಗ ಹೆಂಡತಿ ಹೇಳಂದಳ ಆತ ತಗೋ ಅಂತೇಳಿ ಬರ ಎದ್ದ ಎದ್ದವನ ಜಳಕ ಮಾಡಿದವನ ಪಾಟ್ನ ಒಂದ ಮ್ಯಾಲ ಮುಂಡ ಹಾಕೊಂಡು ತೆಳಗೊಂದ ದೋತ್ರ ಉಟ್ಕೊಂಡ ನಡೆದ್ರಿ ಎಲ್ಲಿ ದನಗಳು ಬಿಟ್ಕೊಂಡ ಹಾದ ಅಡಿವ್ಯಾಗ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹಾದ ದನಗಳ ಒಳಗ ಆಕಳು ಒಂದು ತುಂಬಿ ಇಲಕ್ಕಾಗಿತ್ತು ಬಾರದೋನಿ ಆಗಿತ್ತು ಆಕಳು ಐತ ಹೋರಿಕರನ ಐತ ಮೌಲಕ ಅಂದ ಆಹಾ ಅಂದಿವ ನನ್ನ ಮನ್ಯಾಗ ಹೋರಿ ಹುಟ್ಟೈತಿ 50,000 ಮಾಲಕ ಆದ್ನಿ ಅಂದ ಹೋರಿಕರ ತಗೊಂಡು ಬರ್ಬೇಕಲ್ಲ ಹತ್ತುಟ್ಲೆ ಮನಿಗಿನ ಹತ್ತುಟ್ಲೆ ಮನಿಗೆ ತರಬೇಕಾಗಿತ್ತು ತರಬೇಕ ತಿಳ್ಕೊಂಡು ಹೊಡ್ಕೊಂಡ ಬರ್ಲಾತ ನಡಿಲಾಕ ಬರ್ಲಿಲ್ರಿ ಹೋರಿಕರ್ಕ ಜರ ಹೋಗುದ ಮಾತು ಮಡಚ್ಕೊಂಡು ತೆಳಗ ಬೀಳುದ ಮಾತು ಹೋಗುದ ಮಾತು ಮಡಚ್ಕೊಂಡು ಬೀಳುದ ಮಾಡ್ಲಾಕೈತ ಮಡಚ್ಕೊಂಡು ಬೀಳಾಗ ಇವೊಂದು ವಿಚಾರ ಮಾಡಿದ ಏನಂತ ವಿಚಾರ ಮಾಡ್ತಾನೋ ಇದು ಹಿಂಗ ಹೇಳುದು ಬೀಳುದು ಮಾಡ್ಲಾತೈತಿ ಮೊದಲ ನಟ್ಟು ನಡು ಊರಾಗ ನನ್ನ ಮನಿ ಐತಿ ರಾತ್ರಿ ಸರ್ವತಾತತಿ ಬ್ಯಾಡ ಬ್ಯಾಡಿದನ್ ಎತ್ತುಕೊಂಡ ಹೋಗುನು ಅಂದ ಹೋರಿಕರ ತಗೊಂಡ ತನ್ನ ಬಗಲಾಗ ಗಚ್ಚಿ ಹಿಡ್ಕೊಂಡು ಬಿಟ್ಟ ತ್ರಾಸಾಗಿ ವಾದ್ಯಾಡ್ಲಕೈತ ವಾದ್ಯಾಡ್ಲಕೈತ ವಾದ್ಯಾಡಿ ಏನಾದ್ರಿ ಹೋರಿಕರ ವಾದ್ಯಾಡು ಬಡತಕ್ಕ ನಮ್ಮ ಮೌಲಾ ಕಾಕನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ತು ಇವಂಗ ಗೊತ್ತ ಇದ್ದಿದ್ದಿಲ್ಲ ಅದು ಹೋರಿ ದನಿಯಾಗ ಇದ್ದಲ್ಲ ಇವ 50,000 ಹೋರಿನ ಹುಟ್ಟಿತ್ತಲ್ಲ ಆತ ಹೋರಿಕರ ಹುಟ್ಟೈತಿ ಹೋರಿ ದನಿಯಾಗಿದ್ದ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ತು ಅವರು ಇದ್ದಿದ್ದಿಲ್ಲ ಅಲ್ಲಿ ಒಂದ್ ಅಗದಾತಿಪ್ಪ ಆ ದೋತ್ರ ಕಳೆದ್ರೆ ಕಳಿವತ್ಯ ಕರೆ ದನಗಳು ಬಿಡು ದನಿಗ್ಯಾಗ ಏನಾಗಿದ್ರಿ ಹೆಣ್ತಿಗ ಅಂಜಿ ದನಗಳು ಬಿಡು ದನಿಗ್ಯಾಗ ಅವಸರ್ನ್ಯಾಗ ಜಳಕ ಮಾಡಿ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣ ಹಾಕೋದು ಇವ್ ಮಾರ್ತಿದ್ದು ಒಳಗ ಚಡ್ಡಿನ ಹಾಕಿದ್ದಲ್ಲ ಚಲೋ ಆಗಿ ಮಾಡ್ಯಾನ ನಮ್ಮ ಕಡೆ ಚಡ್ಡಿ ಐತಿ ಅವನು
ನಿಮ್ಮ ಕಡೆ ನಮ್ ಕಡೆ ಚೊಣ್ಣ ಅಂತಾರಿ ನಮ್ಮ ಕಡೆ ಬಿಜಾಪುರ ಚಡ್ಡಿ ಐತಿವ. ಒಳಗ ಚೊಣ್ಣ ಹಾಕುದ ಮರ್ತಿದ್ದ. ಹೌದು ಅಲ್ಲಿ ಒಂದ್ ನಗದ ಆತ್ರಲೆ ಏನಾಗೈತಿ ಮತ್ ದೋತ್ರ ಮತ್ತ ಹೋರಿಕರ ಒದ್ದಾಡೋ ಬಡತಕ್ಕ ದೋತ್ರ ಕಳೆದ ಬಿದ್ದಿತ್ತು. ಬಿದ್ದಿತ್ರಲ್ಲ ಮ್ಯಾಲ್ರೆ ಮೈ ಮೇಲೆ ಮುಂಡ ಇತ್ತು, ಬಗಲಾಗ್ರೆ ಹೋರಿತ್ತು, ತೆಳಗ್ರೆ ಶಿವಾಯನಮ ಆಗಿತ್ತು. ಆಗಿತ್ರಲ್ಲ ಬಂದಿವ್ ದನ ಹೊಡ್ಕೊಂಡು ಊರಾಗ. ಬಂದಾಗ ಏನೈತಿವ ಇವ್ ಹೆಂಗ್ ತಿರುಗ್ತಾ ನೋಡ್ರಿ ಮದ್ವಿ ಹಂದ್ರದ ಪತ್ರುಳಿ 2,000 ಗತ್ಲೆ. ಇವ ಇಂಗ್ಲಿಷ್ ಅವ್ರದಾವ ಮೌಲ ಇವನು ಕಣ್ಣು ನೋಡು ಗೂಗಿ ಅಂತ ಕಣ್ಣು ತಗೊಂಡು ಇಂಗ್ಲಿಷ್ ಅವ್ರ ಗೂಗಿ ಏನ್ ಹೇಳ್ತಾನೋ ಏನ್ ಕೇಳ್ತಾನೋ. ನಿನ್ಯಾವ ಸಂತೆ ತಂದ್ಯಾನೋ ಅವ. ಬಹುಶಃ ಗೂಗಿ ಗೂಡ್ನ ಕಿತ್ಕೊಂಡು ತಂದ ನೀವನು. ಅದಕ್ಕ ಆ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ಲಯ್ಯಪ್ಪ. ದನಗಳು ತಗೊಂಡ ಬಂದ ಈಗ ಹೆಂಗ್ ಕೂತಾರ ಹಿರಿಯರ್ ಹಿಂಗ್ ಕೂತ್ ಬಿಟ್ಟಿದ್ರ ಕೂತಿದ್ರು ಕಟ್ಟಿಗೆ. ಅವ್ರಂದ್ರು ಇದು ನಿನ್ನೆರೆ ಹಾಡಿಕೆ ಕಾಮಗ ಮಾಡಿ ಹೋಗೈತಿ ನಮ್ಮ ಊರಾಗ. ಮೌಲ ಮ್ಯಾಲ್ ನೋಡ್ತೀಯ ಮುಂಡ ಐತಿ, ಬಗಲಾಗ್ರೆ ಹೋರಿ ಐತಿ, ತೆಳಗ್ರೆ ಶಿವಾಯನಮ ಆಗೈತಿ ಅಂತ ಒಂದು ಮಾತು ಕೇಳ್ರವ್ರು. ಹೌದು ಏ ತಮ್ಮ ಮೌಲ ಸಾಬ ಇದು ಹಿಂಗ್ಯಾಕೋ ನೀ ಮೌಲ ಏನ್ ಹೇಳ್ತಾನ್ರಿ? ಇವೇನ್ ಹೇಳ್ಬೇಕ? ಏನ್ ಹೇಳ್ತಾನ? ಇದು ನನ್ನ ಹೋರಿನ ರೀ. ಕೈ ಮಾಡಿ ಹೇಳ್ತಾನ ಇದು ನಾನು ಹೋರಿನ ರೀ, ಇದು ನನ್ನ ಹೋರಿನ. ಮತ್ತ ಮುಂದಕ್ಕೆ ಬಂದ ಮತ್ತ 4 ಮಂದಿ ಹೆಂಗ್ ಕೂತಾರಲ್ಲ ಹಿರಿಯರಿ ಕಡೆ ಕಟ್ಟಿ ಅಣತಾಮ್ರ ಹಿಂಗ್ ಕೂತಿದ್ರು ಇವನ ತೆಲಿಗಿಲಿ ಕೆಟ್ಟತನೋ ಹಿಂಗ್ಯಾಕ ಬಂದೇವಿ ಎಲ್ಲ ಶಿವಾಯನಮ ಆಗಿ. ನೀನೇ ಚಲೋ ಹಾಡಿಕೆ ಮಾಡಿ ಹೋಗ್ಯಾನ. ಅದಕ್ಕೆ ಏನ್ ಹೇಳ್ತಾರೋ ಏನಂತ ಹೇಳ್ತಾರೆ ಇವ? ತಮ್ಮ ಇದು ಹಿಂಗ್ಯಾಕೋ ನಿನ್ನ ಅವಸ್ಥೆ? ಹಿಂಗ್ಯಾಕೋ ಅಂದಾಗ ಏನ್ ಹೇಳ್ತಾರೆ ಇವ? ಇದು ನನ್ನ ಹೋರಿನ ರೀ. ನೀವು ತಿಳ್ಕೊರಿ ಅದನ್ನ ಯಾವ ಹೋರಿ ಕಡೆ ಕೈ ಮಾಡ್ತಾನ. ಇದು ನನ್ನ ಹೋರಿನ. ಆ ತಿಟ್ಟು ಮಾಡ್ಕೊಂಡ ಮನೆಗೆ ಬಂದ. ಮನ್ಯಾಗ ಹೆಣ್ತಿದ ಒಂದು ಪದ್ಧತಿ ಇತ್ತು. ಗಂಡ ಅಡಿವ್ಯಾಗಿಂದ ಬಂದ ಅಂದ್ರ ಒಂದ ಚರಿಗೆ ನೀರು ಕುಡು ಪದ್ಧತಿ ಇತ್ತು ಹೆಣ್ತಿದ. ಕೈಯಾಗ ನೀರಿನ ಚರಿಗೆ ಹಿಡ್ಕೊಂಡ ಬಂದಳ ಹೊರಗ ಅಂಗಳಕ್ಕ. ಕಿವ್ ಸಾಹೇಬ ನಿಂತಿದ್ಲ ಅಂಗಳಾಗ ಎಲ್ಲ ಶಿವಾಯನಮ ಮಾಡ್ಕೊಂಡು. ಚರಿಗೆ ತಗೊಂಡ ಬಂದಳು. ಮೊದಲು ಚರಿಗೆ ಅಲ್ಲೇ ಇಟ್ಟೊಳಕಿ ಹೊರಸಲ ಮ್ಯಾಲ. ಇದು ನನ್ನ ಗಂಡರಿ ಹೌದು ಹಾಲು ಕರಿ ಅಂದಳಕಿ. ದಿವ್ಸ ಕಾಮಗ್ ಬರ್ತಿತ್ತಿಂದ ಯಾಕೋ ಚಿಕ್ಕಬೇಕಾಗೈತಿ ಅಂದಳಕಿ. ಯಾಕೋ ಯಾವ ಫರ್ಕ್ ಆಗೈತಿ. ಮ್ಯಾಲ್ರಿ ಮುಂಡ ಐತಿ, ಬಗಲಾಗ್ರಿ ಹೋರಿ ಕರ ಐತಿ, ತೆಳಗ್ರಿ ಶಿವಾಯನಮ ಆಗೈತಿ. ಆಕೆ ಅಂದಳು ಅಯ್ಯ ರೀ ಇದಿಂದ ಹಿಂಗ್ಯಾಕ್ರಿ? ಇವೇನು ಹೇಳ್ಬೇಕ ಆ ಮಾತಿಗೆ? ಏನ್ ಹೇಳ್ತಾರೋ? ಏ ಇಂದ ಹುಟ್ಟೈತಿ ನೋಡ್ ನನ್ನ ಹೋರಿ ಅಟ್ಟು ನೀಟೈತಿದ್ದೀವ. ಆಕಿ ಅಂದಳು ಏ ನನ್ನ ಹಾಟು ಕುಡದದ್ದ ನನ್ನ ಹಾಟು ಕುಡದದ್ದ ನಿನ್ನ ಬಗಲಾನ ಹೋರಿಗೋದ ಬೆಂಕಿ ಹಚ್ಚ. ಇದನ್ನ ನೋಡ ತಳದಾನ ಹೋರಿ ನೋಡಿಲ್ಲ ಭಗವಂತ ಸಾಗೈತಿ. ಸಾವಕಾಶಪ್ಪ ಸಾವಕಾಶ ನಗರ ಟಚಿಗೆ ಬಿಡ್ದು ಅಂದಾಗ ಅವಾಗ ಏನನ್ಬೇಕು? ಏನಂತಾರ ಮೌಲ? ಏ ಪಾಟ್ನ ಒಂದು ಪಡ್ಕಿತ ಈಗ ಸುತ್ತ ಗೊತ್ತಾನ ಅಂದಿವ. ಊರಾಗ ಎಲ್ಲ ಡಂಗರ ಬಡ್ದು ಬಂದಾನ. ನೋಡಿ ಯಾವ ಪಡ್ಕಿ ಬೇಕಲ್ಲ ನಿನ್ನ ಮಾನ ಮರ್ಯಾದೆ ಮುಚ್ಚಬೇಕಾದ್ರೂ ಹೆಣ್ಣಿನ ಪಡ್ಕಿನ ಬೇಕು. ನೀನು ನಿನ್ನ ಜೀವಾತ್ಮ ಅನ್ನುವಂತ ದೇವ್ರ ಒಳಗ್ ಕುಂಡ್ರಬೇಕಾದ್ರ, ಗುಡಿ ಒಳಗ್ ಕುಂಡ್ರಬೇಕಾದ್ರ 7 ಪಾದರ ಸೀರೆ ಅನ್ನುವಂತ ಚರ್ಮ ಬೇಕ, ಎಲಿವಿನ ಹಂದ್ರ ಅನ್ನುವಂತ ಗುಡಿ ಬೇಕ, ನವ ದ್ವಾರಗಳು ನಿನಗ ಬೇಕ, ತೆಲಿ ಅನ್ನುವಂತ ಕಳಸ ಬೇಕ. ಇವೆಲ್ಲ ಇದ್ದಾಗನ ಒಳಗ ಬಂದ ಕುಂಡ್ರಲಕ್ಕ ನಿನಗ ಮೆಟ್ಟೈತಿ ಮೌಲಾಕ. ಈ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಜೀವಾತ್ಮ ಅನ್ನುವಂತ ದೇವ್ರು ಯಾವಲ್ಲಿ ಇರ್ತಿದ್ದಿ? ಇರ್ಲಾಕಟ ಹೆಂಗ ನೀನು ಬಾಡಿಗೆ ಎತ್ತಿದ್ದಂಗ ನನ್ನ ಕೈಯಾಗ. ಎತ್ತ ದುಡಿಬೇಕು ಎಷ್ಟು ಎಂದ ಹೋಗತ್ತ ನಂದ ಹೋಗ್ಬೇಕು. ಬರಬೇಕಾದ್ರೆ ಹೇಳಿ ಬಂದಿಲ್ಲ, ಹೋಗ್ಬೇಕಾದ್ರೆ ಹೇಳಿ ಹೋಗಂಗಿಲ್ಲ. ಸೋಮ ಇದು ಹೆಂಗ ನಿನ್ನ ಜೀವಾತ್ಮ ಅಂದ್ರ ಮನಿ ಮುಂದೆ ಸಾಕಿರುವಂತದ ಒಂದು ನಾಯಿ ಇದ್ದಂಗಿದ. ಹೆಂಗ ನಾಯಿ ಇಲ್ಲಿ ಒಂದು ರೊಟ್ಟಿ ಒಗದ್ರಂದ್ರ ಒಂದ ಮನಿ ರೊಟ್ಟಿ ಉಂಡು ಒಂದ ಜಾಗನ್ಯಾಗ ಕುಂಡ್ರಂಗಿಲ್ಲ. ಈ ಮನಿ ಒಳಗಿನ ರೊಟ್ಟಿಗೆ ಅದಕ್ಕೆ ಹೊಟ್ಟಿ ತುಂಬಲಿಕ್ಕ ಮತ್ತೊಂದು ಮನಿ ಹುಡುಕಾಡ್ತೈತಿ. ಆ ಮನಿ ಒಳಗ ಸಾಲಿಕ್ಕ ಮತ್ತೊಂದು ಮನಿ. ಹಂಗ ಈ ಶರೀರ ಬಿಟ್ರ ಮತ್ತೊಂದು ಶರೀರ